ಈಗಾಗಲೇ ಕೊರೋನಾ ಹಗರಣದ ವಿಚಾರವಾಗಿ ಕಾಂಗ್ರೆಸ್ ನಿರಂತರವಾಗಿ ಬಿಜೆಪಿ ವಿರುದ್ಧ ಮಾತಾಡ್ತಾನೆ ಇದೆ. ಇವತ್ತು ಒಂದು ಮಹತ್ವದ ಮೀಟಿಂಗ್ ಆಯಿತು. ಸಂಪುಟ ಉಪಸಮಿತಿ ಸಭೆಯ ಮೀಟಿಂಗ್ ಇದಾಗಿತ್ತು. ಇನ್ಫ್ಯಾಕ್ಟ್ ಡಿ.ಕೆ. ಶಿವಕುಮಾರ್ ಅವರ ನೇತೃತ್ವದಲ್ಲಿ ನಡೆದಂಥ ಈ ಒಂದು ಸಭೆಯಲ್ಲಿ ಕೊರೋನಾ ವಿಚಾರವಾಗಿ ಸಾಕಷ್ಟು ಪರಿಣಾಮಕಾರಿಯಾದಂಥ ಜೊತೆಗೆ ಕೆಲವೊಂದಿಷ್ಟು ಮಹತ್ವದ ಅಂಶಗಳನ್ನು ಇವತ್ತು ಡಿ.ಕೆ. ಶಿವಕುಮಾರ್ ಹೊರಗಡೆ ಹಾಕಿದ್ರು. ಅದರಲ್ಲೂ ಒಂದೇ ದಿನದಲ್ಲಿ ಒಂದೇ ಹಾಸ್ಪಿಟಲ್ನಲ್ಲಿ 24 ಲಕ್ಷ RT-PCR ಟೆಸ್ಟ್ ಮಾಡೋದಕ್ಕೆ ಸಾಧ್ಯನಾ? ಇದೇ ಪ್ರಶ್ನೆಯನ್ನು ಈಗ ಡಿ.ಕೆ. ಶಿವಕುಮಾರ್ ಬಿಜೆಪಿಗೆ ಕೇಳ್ತಾ ಇದ್ದಾರೆ. ಬಿಜೆಪಿಯವರು ಕೂಡ ಅದಕ್ಕೆ ಕೌಂಟರ್ ಮಾಡ್ತಾ ಇದ್ದಾರೆ. ಡಿ.ಕೆ. ಶಿವಕುಮಾರ್ಗೆ ಕೋವಿಡ್ ಅಂದರೆ ಗೊತ್ತಾ ಅಂತ ಕೇಳ್ತಿದ್ದಾರೆ. ಹಾಗಾದರೆ ಈ ಕೋವಿಡ್ ಗಲಾಟೆ ಯಾವ ರೀತಿ ನಡೀತಾ ಇದೆ ರಾಜ್ಯದಲ್ಲಿ ನೋಡೋಣ. ಬಿಜೆಪಿ ವಿರುದ್ಧ ಕಾಂಗ್ರೆಸ್ನಿಂದ ಕೊರೋನಾಸ್ತ್ರ ಪ್ರಯೋಗ. 84 ಲಕ್ಷ RT-PCR ಟೆಸ್ಟ್ಗೆ 500 ಕೋಟಿ ಬಿಲ್. ಬಿಜೆಪಿ ವಿರುದ್ಧ ಕೊರೋನಾ ಬಾಣ ಎಸೆದಿರುವ ಕಾಂಗ್ರೆಸ್ ತನ್ನ ಅಸ್ತ್ರವನ್ನ ಮತ್ತಷ್ಟು ಬಲಗೊಳಿಸಿದೆ. ಇವತ್ತು ಕೋವಿಡ್ ಸಂಪುಟ ಉಪಸಮಿತಿಯ 2ನೇ ಸಭೆ ನಡೆಸಿದ ಸಮಿತಿ ಅಧ್ಯಕ್ಷ ಡಿ.ಕೆ. ಶಿವಕುಮಾರ್ ವರದಿಯನ್ನ ಪರಿಶೀಲಿಸಿದ್ದಾರೆ. ನಿವೃತ್ತ ನ್ಯಾಯಮೂರ್ತಿ ಕುನ್ಹಾ ನೇತೃತ್ವದ ಕಮಿಟಿ ನೀಡಿರುವಂತಹ ತನಿಖೆಯ ಮಧ್ಯಂತರ ವರದಿ ಬಗ್ಗೆ ಚರ್ಚೆ ನಡೆಸಿದ್ದಾರೆ. ಯಾರೇ ಇರಲಿ ವರದಿ ಆಧರಿಸಿ ಕ್ರಮ ಎಂದ ಡಿಕೆ. ಸಭೆ ಬಳಿಕ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಡಿಸಿಎಂ ಡಿ.ಕೆ. ಶಿವಕುಮಾರ್, ಬೆಂಗಳೂರಿನಲ್ಲಿ 84 ಲಕ್ಷ ಜನರಿಗೆ RT-PCR ಟೆಸ್ಟ್ ಮಾಡಿದ್ದಾರೆ. ಇದಕ್ಕಾಗಿ 500 ಕೋಟಿ ಬಿಲ್ ಮಾಡಿ 400 ಕೋಟಿ ಪಾವತಿಸಿದ್ದಾರೆ ಅಂತ ಡಿಕೆ ಆರೋಪ ಮಾಡಿದ್ರು. ಜೊತೆಗೆ ಕಿದ್ವಾಯಿ ಒಂದೇ ಸಂಸ್ಥೆಯಲ್ಲಿ 24 ಲಕ್ಷ ಟೆಸ್ಟ್ ಮಾಡಿರುವ ಬಗ್ಗೆ ಅನುಮಾನ ವ್ಯಕ್ತಪಡಿಸಿದ್ರು. 84 ಲಕ್ಷ ಇಲ್ಲಿ ಟೆಸ್ಟ್ ಮಾಡಿದೀವಿ ಅಂತ ಹೇಳ್ತಾರೆ ಸ್ಯಾಂಪಲ್ಸ್. ಸೊ 502 ಕೋಟಿ ರೂಪಾಯಿ ಅದಕ್ಕೆ ಬಿಲ್ ರೈಸ್ ಮಾಡಿದ್ದಾರೆ, 400 ಕೋಟಿ ಬಿಲ್ ಕೊಟ್ಟಿದ್ದಾರೆ. 84 ಲಕ್ಷಕ್ಕೆ ಅಂದ್ರೆ ಒಂದೊಂದು ಮನೆಗೆ ಮಿನಿಮಮ್ ಇಬ್ಬಿಬ್ರು ಮನೆ ಮಾಡಿರ್ಬೇಕು, ಇಬ್ಬಿಬ್ರು ಜನಕ್ಕೆ ಅವರು ಟೆಸ್ಟ್ ಮಾಡಿರ್ಬೇಕು. ದಟ್ ಇಸ್ ವಾಟ್ ಐ ಕುಡ್ ಸಿ. ಪಾಪ್ಯುಲೇಷನ್ ಇರೋದೇ 1,04,00,000. ಕಿದ್ವಾಯಿ ಅಂತ ಒಂದು ಸಂಸ್ಥೆ ಇದೆ, ಅಲ್ಲಿ 24 ಲಕ್ಷ ಮಾಡಿದ್ದಾರೆ ಒಂದೇ ಸಂಸ್ಥೆ. 24 ಲಕ್ಷ ಗಾಬರಿ ಆಗೋಯ್ತ ನಂಬರ್ ಕೇಳಿ. ಅಲ್ಲಿ ಅವನು ಯಾರು ಕೂಡ ನಾಟ್ ಟೆಕ್ನಿಕಲಿ ಫಿಟ್. ಆಮೇಲೆ ICMR ಅಪ್ರೂವಲು ಇಲ್ಲ. ಅಲ್ಲೂ ಕೂಡ ಒಂದು 146 ಕೋಟಿ ರೂಪಾಯಿ ರೈಸ್ ಮಾಡಿದ್ದಾರೆ. 24 ಲಕ್ಷ ಬರೀ ಕಿದ್ವಾಯಿ ಒಂದರಲ್ಲೇ ಮಾಡಿದ್ದಾರೆ ಅಂತಂದ್ರೆ ಅವ್ರು ಏನೇನು ರೆಕಮೆಂಡೇಶನ್ ಮಾಡಿದ್ದಾರೆ ಅದ್ರ ಪ್ರಕಾರ ಅವರು ಸಂಪೂರ್ಣವಾಗಿ ಕ್ರಮ ಕೈಗೊಳ್ಳಿ ಅಂತ ಹೇಳಿದ್ದೇವೆ. ಯಾರ ಮೇಲೆ ಏನು ಹೇಳಿದ್ದಾರೆ, ಏನು ಕಂಡುಹಿಡಿದಿದ್ದಾರೆ, ಅದರ ಮೇಲೆ ಕಾನೂನಂತೆ ನೀವು ಕ್ರಮ ಕೈಗೊಳ್ಳಿ ಅಂತ ಆಫೀಸರ್ಸ್ಗೆ ವಿ ಹ್ಯಾವ್ ಗಿವನ್ ದಿ ಆಥರೈಸೇಷನ್. ಕಾಂಗ್ರೆಸ್ ಬಿಜೆಪಿ ನಡುವೆ ಶುರುವಾಯಿತು ಕೊರೋನಾ ಕದನ. ತನಿಖೆ ಅಲ್ಲ, ಸಿಬಿಐಗೆ ಬೇಕಾದರೂ ಕೊಡಿ ಎಂದ ಛಲವಾದಿ. ಇನ್ನು ಕುನ್ಹಾ ವರದಿ ಆಧರಿಸಿ ಕ್ರಮ ಕೈಗೊಳ್ತೇವೆ ಎಂದ ಡಿ.ಕೆ. ಶಿವಕುಮಾರ್, ವರದಿಯಲ್ಲಿ ಕ್ರಿಮಿನಲ್ ಕೇಸ್ ಹಾಕುವಂತೆ ಶಿಫಾರಸು ಮಾಡಲಾಗಿದೆ, ಅದೇನಿದೆಯೋ ವರದಿಯಂತೆಯೇ ಕ್ರಮ ಆಗುತ್ತೆ ಅಂತ ಹೇಳಿದ್ದಾರೆ. ಇದೇ ವಿಚಾರ ಇದೀಗ ಕಾಂಗ್ರೆಸ್ ಬಿಜೆಪಿ ನಡುವೆ ರಾಜಕೀಯ ಕದನಕ್ಕೆ ಕಾರಣವಾಗಿದೆ. ಕೋವಿಡ್ ಅಂದ್ರೆ ಡಿ.ಕೆ. ಶಿವಕುಮಾರ್ ಅವರಿಗೆ ಗೊತ್ತಾ ಅಂತ ಪ್ರಶ್ನೆ ಮಾಡಿದ ಛಲವಾದಿ ನಾರಾಯಣ ಸ್ವಾಮಿ, ಸಿಬಿಐ ತನಿಖೆಗೆ ಬೇಕಾದರೂ ಕೊಡಿ ಅಂತ ಸವಾಲು ಹಾಕಿದ್ರು. ಕೆಲವು ಕ್ರಿಮಿನಲ್ ಮಾಡಬೇಕು ಅಂತ ಕೂಡ ಜಸ್ಟಿಸ್ ಕುನ್ಹಾ ಅವರು ಅವ್ರ ಫೈಂಡಿಂಗ್ಸ್ ಅಲ್ಲಿ ಹೇಳಿದ್ದಾರೆ. ಅದು ಕೂಡ ಅದ್ರ ಕಡೆ ಪ್ರೊಸೀಜರ್ ಸಪ್ರೇಟ್ ಆಗ್ತದೆ. 1 ಆಗ್ತದೋ 2 ಆಗ್ತದೋ 50 ಆಗ್ತದೋ 100 ಆಗ್ತದೋ ಎಷ್ಟು ಬೇಕಾದ್ರೂ ಅವರು ಅವ್ರ ಡಿಪಾರ್ಟ್ಮೆಂಟ್ ಆಫೀಸರ್ಸ್ ಏನು ಅವ್ರು ಕಂಡಿದೆ ಅದನ್ನ ಇಂಪ್ಲಿಮೆಂಟ್ ಮಾಡೋಕ್ಕೆ ವಿ ಹ್ಯಾವ್ ಅಕ್ಸೆಪ್ಟೆಡ್ ದಿ ರಿಪೋರ್ಟ್. Including FIRs. No. Whatever they want. Legally, whatever is there. FIR, ಇನ್ನೊಂದು ಏನೋ ಡಿಸಿಪ್ಲಿನರಿ ಆಕ್ಷನ್ ಏನ್ ಬೇಕೋ ಅದನ್ನೆಲ್ಲ ಅವ್ರು ಏನ್ ಬೇಕಾದ್ರು ಮಾಡ್ಲಿ. ಆ ಎಮರ್ಜೆನ್ಸಿ ಟೈಮ್ಗಳಲ್ಲಿ ಏನ್ ಮಾಡ್ಬೇಕು ಅದನ್ನ ಸಂದರ್ಭದಲ್ಲಿ ಮಾಡಿದ್ದಾರೆ. ನೀವಿದ್ರು ಮಾಡ್ಬೇಕಾಗಿತ್ತು. ನೀವಿದ್ದಿದ್ರೆ ನಾವಿವತ್ತು ಉಸಿರಾಡ್ತಿರ್ಲಿಲ್ಲ. ಆದ್ರೆ ನಮ್ಮ ಪರಿಸ್ಥಿತಿ ಇವತ್ತೇನಾಗಿದೆ, ನಾವು ಅದನ್ನ ನಿಭಾಯಿಸಿದ್ದೀರಿ. ನೀವು ಅದನ್ನ ಇವತ್ತು ನೀವು ಘೋಟಾಲದಲ್ಲಿ ನೀವೇ ಸಿಕ್ಕಾಕೊಂಡಿರೋದು. ಭ್ರಷ್ಟಾಚಾರ ಅಂದ್ರೆ ಕಾಂಗ್ರೆಸ್ ಅಂತ ಆಗೋಗಿದೆ. ನೀವು ಆ ಭ್ರಷ್ಟಾಚಾರದ ನಮ್ಮನ್ನು ಬೈತಾರಲ್ಲ, ಅವ್ರಿಗೂ ಒಂದು ಹಚ್ಚಿಬಿಡೋಣ ಅಂತೇಳಿ ಮಾಡ್ತಾ ಇದ್ದಾರೆ. ಅದರಿಂದ ಏನೂ ಆಗೋದಿಲ್ಲ, ಮಾಡ್ಲಿ ಇನ್ವೆಸ್ಟ್. ಇನ್ನು ಕೊರೋನಾ ಹಗರಣ ತನಿಖೆಗೆ ಮುಂದಾಗಿರುವ ಸರ್ಕಾರದ ವಿರುದ್ಧ ಗುಡುಗಿರುವ ಮಾಜಿ ಆರೋಗ್ಯ ಸಚಿವ ಶ್ರೀರಾಮುಲು, ಬಾಣಂತಿಯರ ಪ್ರಕರಣ ಡೈವರ್ಟ್ ಮಾಡುವ ಯತ್ನ ಅಂತ ಕಿಡಿಕಾರಿದ್ದಾರೆ. ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಜ್ಞಾನ ಇದ್ದು ಮಾತಾಡ್ತಾ ಇದ್ದನು, ಜ್ಞಾನ ಇಲ್ಲದಂಗೆ ಮಾತಾಡ್ತಾ ಇದನು, ಒಂದು ಕೂಡ ಸಂಬಂಧ ಇಲ್ಲಾರ್ದಂಥ ವಿಚಾರಗಳು ಮಾತಾಡ್ತಾ ಇದ್ದಾನೆ. ಇವತ್ತು ಸರಣಿ ಬಾಣಂತಿರ ಸಾವಿಗೆ RT-PCR ಟೆಸ್ಟ್ಗೆ ಏನು ಸಂಬಂಧ? ಇದು ಕೋವಿಡ್ಗೆ ಇದಕ್ಕೆ ಏನು ರಿಲೇಟಿವ್ ಅಲ್ಲ? ನೀನು ಏನು ಹೇಳ್ತೀರಿ ಅಂದರೆ ಈ ಥರ ಸಾವನ್ನು ಕೂಡ ಡೈವರ್ಟ್ ಮಾಡಕ್ಕೆ ಹೊಂಟಾರ ನೋಡ್ರಿ. ಮುಡ ವಾಲ್ಮೀಕಿ ವಕ್ಫ್ ವಿಚಾರ ಮುಂದಿಟ್ಕೊಂಡು ಹೋರಾಡ್ತಿರುವ ಬಿಜೆಪಿ ಮೇಲೆ ಕಾಂಗ್ರೆಸ್ ಕೊರೋನಾ ಬಾಣ ಇಟ್ಟಿದೆ.
ಯಾವ ತನಿಖೆಗೂ ಹೆದರಲ್ಲ ಅಂತ ಕಮಲ ಪಡೆ ತಿರುಗಿ ಬಿದ್ದಿದೆ. ಬ್ಯೂರೋ ರಿಪೋರ್ಟ್ TV9.